ಕನಕಪುರ 2026ರ ಘನತ್ಯಾಜ್ಯ ನಿರ್ವಹಣೆ ಕಾಯ್ದೆಯಡಿಯಲ್ಲಿ ಪ್ರತಿ ಮನೆಗಳಲ್ಲಿ ಉತ್ಪಾದನೆಯಾಗುವ ಕಸವನ್ನು 4 ಡಬ್ಬಿಗಳಲ್ಲಿ ಸಂಗ್ರಹಣೆ ಮಾಡಿ ಕೊಡುವಂತೆ ಅರಿವು ಮೂಡಿಸುವ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಸಿಬ್ಬಂದಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡುತ್ತಿದ್ದಾರೆ ಎಂದು ಪರಿಸರ ಅಭಿಯಂತರ ಡಿಡಿ ಧನಂಜಯ ತಿಳಿಸಿದ್ದಾರೆ. ಕನಕಪುರ ನಗರಸಭೆಯ ಮುಂಭಾಗ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಜೊತೆಗೆ ಮನೆಗಳಲ್ಲಿ ಸಂಗ್ರಹವಾಗುವ ಕಸವನ್ನು ನೀಡುವಾಗ 4 ಹಂತಗಳಲ್ಲಿ ಪ್ರತ್ಯೇಕ ಮಾಡಿ ಮನೆಗಳ ಮುಂದೆ ಬರುವ ನಗರಸಭೆಯ ನಮ್ಮ ವಾಹನಕ್ಕೆ ನೀಡುವಂತೆ ಕರೆ ನೀಡಿದರು. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ ಪ್ರಕಾರ 4 ಡಬ್ಬಿಗಳನ್ನು ಬಳಸಿ ನಿಮ್ಮ ಮನೆಗಳಲ್ಲಿ ಉತ್ಪಾದನೆಯಾಗುವ ಕಸವನ್ನು ಸಂಗ್ರಹಿಸಿ ನೀಡುವಂತೆ ಮನವಿ ಮಾಡಿದರು. ಮೊದಲನೆಯದಾಗಿ ಹಸಿರು ಡಬ್ಬಿಯಲ್ಲಿ ಒದ್ದೆಯಾದ ಅಥವಾ ಜೈವಿಕ ಕಸಗಳಾದ, ಕೆಂಪು ಡಬ್ಬಿಯಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಗಳು, ಔಷಧಿಗಳ ಅವಶೇಷಗಳು, ಬ್ಲೇಡಿನ ತುಂಡುಗಳು, ಡೈಪರ್ಗಳು, ಬಳಕೆಯಾದ ಮಾಸ್ಕ್ಗಳು, ಕೈ ಗ್ಲೌಸ್ಗಳು ಸಂಗ್ರಹ ಮಾಡಿ ನಗರಸಭೆಯ ವಾಹನಗಳಿಗೆ ನೀಡುವಂತೆ ಮನವಿ ಮಾಡಿದರು. ಅಂತಿಮವಾಗಿ ಕಪ್ಪು ಡಬ್ಬಿಯಲ್ಲಿ ಮರುಬಳಕೆಯಾಗದ ಪ್ಲಾಸ್ಟಿಕ್, ಧೂಳು, ಬೂದಿ, ಒಡೆದ ಸೆರಾಮಿಕ್ ವಸ್ತುಗಳು ಜೊತೆಗೆ ಸಂಸ್ಕರಿಸಲಾಗದ ಕಸವನ್ನು ಈ ಡಬ್ಬಿಯಲ್ಲಿ ಹಾಕಿಕೊಡುವಂತೆ ಪ್ರತಿ ಮನೆಗಳಿಗೆ ತಿಳುವಳಿಕೆಯನ್ನು ನೀಡುವ ಜಾಥಾದ ಮೂಲಕ ಘೋಷಣೆಯನ್ನು ಕೂಗಲಾಯಿತು. ಸಮುದಾಯ ಸಂಘಟಕರಾದ ನಟರಾಜರವರು ಮಾತನಾಡಿ, ಇಡೀ ಜಿಲ್ಲೆಯಲ್ಲಿ ಘನತ್ಯಾಜ್ಯ ಸಂಗ್ರಹಣಾ ಘಟಕ ನಮ್ಮ ನಗರಸಭೆಯಲ್ಲಿ ಮಾತ್ರ ಇದ್ದು ಒಳ್ಳೆಯ ಹೆಸರು ಗಳಿಸಿದೆ. ಕನಕಪುರ ಜನತೆ ತಮ್ಮ ಮನೆಗಳಲ್ಲಿ ಉತ್ಪಾದನೆಯಾಗುವ ಕಸವನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿ ನೀಡುವಂತೆ ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. 4 ಹಂತಗಳಲ್ಲಿ ಕಸ ಸಂಗ್ರಹಣೆ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕಮ್ಯುನಿಟಿ ಮೊಬೈಲೈಸರ್ಗಳನ್ನು ನೇಮಕ ಮಾಡಿದ್ದು, ಇವರು ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಒಳ್ಳೆಯ ಸ್ವಚ್ಛ ಸುಂದರ ನಗರವನ್ನಾಗಿಸುವ ನಿಟ್ಟಿನಲ್ಲಿ ಸಮಾಜವು ಕೈಜೋಡಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಅಭಿಯಂತರರಾದ ಸಾಗರ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ವೆಂಕಟೇಶ್, ಅರಣಪ್ಪ, ಭಾಗ್ಯ, ಶಾಂತರಾಜ್, ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರು, ಕಚೇರಿಯ ಸಿಬ್ಬಂದಿಗಳು, ನಗರಸಭೆಯಿಂದ ಕೆಂಗಲ್ ಹನುಮಂತಯ್ಯ ವೃತ್ತದವರೆಗೆ ಜಾಥಾ ನಡೆಸಿದರು. ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ನಗರಸಭೆ ಕನಕಪುರ ವತಿಯಿಂದ ನಾವು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ನಮ್ಮ ನಗರಸಭೆ ಮುಂಭಾಗ ಒಂದು ಗಿಡವನ್ನು ನೆಟ್ಟು ನಾವು ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದರ ನಂತರ ನಾವೊಂದು ಜಾಥಾ ಹೋಗಿ ಜನರಿಗೆ ಅವೇರ್ನೆಸ್ ಮಾಡೋದಕ್ಕೆ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಸ್ಟಾಫ್ ಮತ್ತು ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೂ ಕೂಡ ಇವತ್ತು ಈ ಕುರಿತ ಒಂದು ತರಬೇತಿ ಮತ್ತು ಈಗ 2026 SWM ರೂಲ್ಸ್ ಪ್ರಕಾರ 4 ವಿಧದ ಕಸವನ್ನು ವಿಂಗಡಣೆ ಮಾಡೋ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ನಂತರ ನಾವೊಂದು ಮಾಲ್ನಲ್ಲಿ ಇವರಿಗೆ ಎಲ್ಲರಿಗೂ ಇವತ್ತು ಇದನ್ನು ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆಲ್ಲ ಬಂದಿರೋರಿಗೆ ಸುಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪರಿಸರ ದಿನಾಚರಣೆಯ ಪ್ರಯುಕ್ತ ನಮ್ಮ ಕನಕಪುರ ನಗರಸಭೆಯಲ್ಲಿ ನಮ್ಮ ಎಲ್ಲ ಪೌರ ಕಾರ್ಮಿಕರ ಬಂಧುಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸಾಂಕೇತಿಕ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆಯೇ ಕನಕಪುರ ನಗರದಲ್ಲಿ ಇದೇ ರೀತಿ ಒಂದು ಹಸಿರು ಕ್ರಾಂತಿಯನ್ನು ಮಾಡಬೇಕು. ಮತ್ತು ಏನಿವತ್ತು ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಕನಕಪುರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದೀವಿ. ನಾವು ನಮ್ಮ ಜಿಲ್ಲೆಯಲ್ಲಿ ಏಕೆಂದರೆ ಇವತ್ತು ಒಂದು SWM ಪ್ಲಾಂಟ್ ಅಂತ ಇರೋದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕನಕಪುರದಲ್ಲೇ ಒಳ್ಳೆಯ ಪ್ಲಾಂಟ್ ಇದೆ. ಅದರಿಂದ ನಮ್ಮ ಕನಕಪುರ ಜನತೆ ಅದರ ಸದುಪಯೋಗ ಪಡಿಸ್ಕೊಂಡು ಮತ್ತು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ಸಹಕಾರ ಕೊಟ್ಟು ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಅವ್ರಿಗೂ ಅವೇರ್ನೆಸ್ ಮೂಡಿಸಲಿಕ್ಕೆ ನಾವು ಈಗಾಗಲೇ ಜಾಥಾ ಹೋಗ್ತಾ ಇದ್ದೀವಿ. ನಮ್ಮ ಕನಕಪುರ ನಗರದಾದ್ಯಂತ ಆ ಜಾಥಾವನ್ನು ಅವರು ಅಳವಡಿಸ್ಕೊಂಡು ಈ ಸೂಕ್ತ ಒಂದು ಕ್ರಮ ವಹಿಸ್ಕೊಂಡು ಎಲ್ಲರೂ ಅಳವಡಿಸ್ಕೊಂಡ್ರೆ ನಮ್ಮ ನಗರ ಒಳ್ಳೆ ಪರಿಸರ ಕಾಣ್ತದೆ. ಮತ್ತು ಏನಿವತ್ತು ನಿರ್ವಹಣೆ 4-5 ಹಂತಗಳನ್ನು ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಎಲ್ಲ ತಾವು ಅದು ನಡೀತಾ ಇದೆ. ಈಗ ಹಸಿ ಕಸ, ಒಣ ಕಸ ಮತ್ತು ಗಾಜು ಮತ್ತು ಏನು ಬೇರೆ ವಿಂಗಡಿಸಬೇಕು ಅಂತ ಹೇಳಿದಾರೋ ಅದೆಲ್ಲ ಅವೇರ್ನೆಸ್ ಮಾಡಿದ್ದಾರೆ. ಆ ರೀತಿಯಲ್ಲೇ ನಮಗೆ 9 ಜನ ಸಿಬ್ಬಂದಿಗಳು ಸಹ ಸರ್ಕಾರ ಕೊಟ್ಟಿದೆ. ಈಗಾಗಲೇ ಕಮ್ಯುನಿಟಿ ಮೊಬೈಲೈಸರ್ ಅಂತ ಕೊಟ್ಟಿದ್ದಾರೆ. ಅವರು ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾವ್ರೆ. ಅವರು ಅದೇ ಥರ ಕೆಲಸ ಮಾಡಲಿ ಮತ್ತು ಉತ್ಸಾಹದಿಂದ ಎಲ್ಲರಿಗೂ ಜನಗಳಿಗೆ ತಿಳುವಳಿಕೆ ಅಂತ ಹೇಳಿ ವಿಶ್ವ ಪರಿಸರ ದಿನಾಚರಣೆಗೆ ಎಲ್ಲರೂ ಶುಭಾಶಯ ಕೊಡ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ.